ರಾಜು ಅಣ್ಣನ ಕಥೆ ಇದು 25 ವರ್ಷ ಹಳೆಯದು. ರಾಜು ಅಣ್ಣನ ಕಥೆ ಇದು 25 ವರ್ಷ ಹಳೆಯದು. ಅವರು ಉಳಿತಾಯ ಮಾಡಿದರು, ಪಿಗಿ ಬ್ಯಾಂಕ್ ತುಂಬಿದರು. ಪಿಗಿ ಬ್ಯಾಂಕ್ ತುಂಬಿದರು, ಉಳಿತಾಯ ಮಾಡಿದರು. ರಾಜಣ್ಣನ ಅಣ್ಣ ಮೋಜಣ್ಣ, ರಾಜಣ್ಣಂಗೆ ಅಂದ್ರು ಹೂಡಿಕೆ ಮಾಡಿ, ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿ ಬಿಡಿ, ಲೈಫ್ ನಲ್ಲಿ ಸ್ವಲ್ಪ ಮುಂದೆ ಓಡಿ. ಮೋಜು ಮಾತು ಯಾಕೆ ನಂಬಾಲಿ, ಸೇವಿಂಗ್ಸ್ ಮಾಡಿದರು, ಮೋಜು ಮೇಲೆ ಅಸೂಯೆ ಪಟ್ಟಾರು. ಹೂಡಿಕೆ ಮಾಡಿ SIP ಮಾಡಿ, ರಾಜು SIP ಮಾಡಿ. ರಾಜು ತುಂಬುತ್ತಾ ಹೋದರು, ಹೋಳಿಗೆಯ ದಾರಿಯಲ್ಲಿ ನಡೆದರು. ಜೊತೆಗೆ ಹೋಳಿ ಹಬ್ಬ ಬಂತು, ಮ್ಯೂಚುವಲ್ ಫಂಡ್ ಖುಷಿಯನ್ನು ತಂತು. ರಾಜು ಹಣವನ್ನು ಗಳಿಸಿದರು, ರಾಜು ಈಗ ರಾಜೀವಾದರು. ತೊಂದರೆಯಲ್ಲಿ ಸಿಲುಕಿದರು, ನಮ್ಮ ರಾಜು ಅಂಜಿದರು. ಮೋಜು ಅಂದರು, ಡೋಂಟ್ ವರಿ ರಾಜು ಅಣ್ಣ, ನಿಲ್ಲದೆ ಸದಾ ಮುನ್ನಡೆದರು. ಅಂಜು ರಾಜು ಮದುವೆ ಆದರು, ಮುದ್ದಿನ ಕೂಸು ಜೀನಿಯಸ್ ಕಾಜು. ಮುದ್ದಿನ ಕೂಸು ಜೀನಿಯಸ್ ಕಾಜು, ಮುದ್ದಿನ ಕೂಸು ಜೀನಿಯಸ್ ಕಾಜು. ಅಪ್ ಬಂತು ಡೌನು ಬಂತು, ಈಗ ರಾಜು ಅಂಜಲಿಲ್ಲ, ಈಗ ರಾಜು ಅಂಜಲಿಲ್ಲ. ಕಾಜು ಈಗ ಕಾಲೇಜ್ಗೆ ಹೋದರು, ಖುಷಿಯ ಕಣ್ಣೀರು ಹರಿಸಿದರು. ಇದುವೇ ಪರಂಪರೆ ಬಂಧನ್ ಮ್ಯೂಚುವಲ್ ಫಂಡ್ ನದ್ದು. 25 ವರ್ಷಗಳಿಂದ ಈ ತನಕ ಹೂಡಿಕೆ ಮಾಡಿದರು, ಮುನ್ನಡೆದರು. ರಾಜು ಅಣ್ಣನ ಕಥೆ ಇದು 25 ವರ್ಷ ಹಳೆಯದು. ರಾಜು ಅಣ್ಣನ ಕಥೆ ಇದು 25 ವರ್ಷ ಹಳೆಯದು. ಈ 25 ವರ್ಷಗಳಲ್ಲಿ ನಾವು ರಾಜುನಂತಹ ಅನೇಕ ಸೇವರ್ಸ್ ರನ್ನು ಇನ್ವೆಸ್ಟರ್ ಅನ್ನಾಗಿ ಮಾಡಿದ್ದೇವೆ. ನೀವು ನಮ್ಮಂತೆ ಮುನ್ನಡೆಯುತ್ತಾ ಇರಬಹುದು. ಬಂಧನ್ ಮ್ಯೂಚುವಲ್ ಫಂಡ್, ಮುನ್ನಡೆಯುತ್ತಾ ಇರಿ. ಮ್ಯೂಚುವಲ್ ಫಂಡ್ ಹಣ ಹೂಡಿಕೆಗಳು ಮಾರ್ಕೆಟಿನ ರಿಸ್ಕುಗಳಿಗೆ ಒಳಪಟ್ಟಿರುತ್ತವೆ. ಸ್ಕೀಮ್ಗೆ ಸಂಬಂಧಿಸಿದ ಎಲ್ಲ ದಾಖಲೆ ಪತ್ರಗಳನ್ನು ಎಚ್ಚರವಿಟ್ಟು ಓದಿರಿ.